ಬ್ಲಡ್ ಡ್ರಾ ಮಾಡ್ತಾರೆ ಬಿಕಾಸ್ ಇಂಜೆಕ್ಟ್ ಮಾಡಬೇಕು ವಾಪಸ್ ನನಗದು. ನಾವು ಲೈಟ್ ಹೋಗುತ್ತೆ ಅನ್ನೋ ಟೆನ್ಷನಲ್ಲಿದ್ದರೆ ಇಲ್ಲಿ ಗಾಡಿ ಶೂಟ್ ಮಾಡಕ್ಕೆ ನಿಲ್ಸಿದ್ರೆ ನಾವು ಅಪ್ಪ ಎತ್ಕೊಂಡು ಹೋಗ್ಬಿಟ್ಟವ್ರು ನೋಡಿ ಅಲ್ಲಿ ರೌಂಡು. ಫೋನ್ ಬ್ರೋ ಗಾಡಿ ಟಚ್ ಆಗೋಯ್ತು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿರೋದು ಜಯನಗರಿಂದ. ನಾನು ಇವತ್ತು ಬಂದಿರೋದು ನನ್ನ ಸ್ಕಿನ್ ಆ್ಯಂಡ್ ಹೇರ್ ಟ್ರೀಟ್ಮೆಂಟಿಗೆ. ಈ ಪಾರ್ಕಿಂಗ್ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಫೈನಲಿ ಪಾರ್ಕಿಂಗ್ ಸಿಕ್ಕಿದೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್, ಸೊ ಹಾಸ್ಪಿಟ್ಲ್ ಒಳಗೆ ಬಂದಿದ್ದೀನಿ. ಈಗ ನಂದು ಸ್ಕಿನ್ದು ಮತ್ತು ಹೇರ್ದೆಲ್ಲ ಒಂಚೂರು ತೋರಿಸೋದಿತ್ತು, ಚೆಕ್ ಮಾಡೋಣ ಅಂತ. ಬನ್ನಿ ನೋಡೋಣ ಏನೇನಾಗುತ್ತೆ ಪ್ರೊಸೀಜರ್ ಅಂತ. ಸೊ ಈಗ ಇಲ್ಲೊಂದು ಮಷಿನ್ ಇದೆ, ಇದರಲ್ಲಿ ನಮಗೆ ಸ್ಕಿನ್ ಟೆಸ್ಟ್, ಹೇರ್ ಟೆಸ್ಟ್ ಎರಡು ಮಾಡ್ತಾರೆ. ನೋಡೋಣ ಬನ್ನಿ. ನೋಡಿ ನಂದು ಹೇರ್ ವಾಲ್ಯೂಮ್ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ. ಸೊ ಇನ್ನೇನಾಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ಹೇರ್ ಮತ್ತು ಸ್ಕಿನ್ದು ಟೆಸ್ಟ್ ಎರಡು ನಡೀತು. ಅದನ್ನು ಡಾಕ್ಟರ್ ಚೆಕ್ ಮಾಡಿ ನನಗೆ ಕರೆದು ಹೇಳ್ತಾರೆ ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ ನಾನು ಅಂತ. ಹಂಗೆ ನಮ್ಮ ಅಪ್ಪಗೆ ಸ್ವಲ್ಪ ಕೂದಲು ಕಮ್ಮಿ ಅಲ್ವಾ, ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ. ಸೊ ಅದಕ್ಕೆ ನಮ್ಮದು ಜೆನೆಟಿಕ್ ಆಗಿ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಬಾಲ್ನ ಸ್ವಲ್ಪ ಜಾಸ್ತಿ ಆಗುತ್ತೆ ಹೋಗ್ತಾ. ಪ್ರಾಕ್ಟಿಕಲಿ ನಾವು ಅರ್ಥ ಮಾಡಿಕೊಂಡು ಎಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೇನೇನು ಟ್ರೀಟ್ಮೆಂಟ್ ಇರುತ್ತೆ ಅದು ತೊಗೊಳ್ಳೋದಷ್ಟೇ. ಈಗ ಫಸ್ಟು ಬ್ಲಡ್ ಡ್ರಾ ಮಾಡ್ತಾರೆ ಬಿಕಾಸ್ ಇಂಜೆಕ್ಟ್ ಮಾಡಬೇಕು ವಾಪಸ್ ನನಗದು. ನಿಮಗೆಲ್ಲ ಪ್ರೊಸೀಜರ್ ತೋರಿಸ್ತೀನಿ. ಸೊ ಈಗ ನನಗೆ ಗ್ಲುತಾ ಮತ್ತು ವಿಟಮಿನ್ ಸಿ ಎರಡು ಇಂಜೆಕ್ಟ್ ಮಾಡ್ತಿದ್ದಾರೆ. ಆಗ್ತಾಯಿದೆ ಗೈಸ್. ಸೊ ಇಲ್ಲಿ ಗ್ಲೂತಾ ಮತ್ತು ವಿಟಮಿನ್ ಸಿ ಲೋಡ್ ಆಗ್ತಿದ್ರೆ ಇಲ್ಲಿ ನಮಗೆ ಹೊಟ್ಟೆಗೆ ಹಸುವಾಗ್ತಿದೆ, ಏನು ತಿಂದಿಲ್ಲ ಬೆಳಗಿಂದ, ಅದಕ್ಕೆ ಇದು ಲೋಡ್ ಆಗ್ತಿದೆ. ಆ್ಯಂಡ್ ನಾನು ಒಂದು ಕಡೆ ಕೂತ್ಕೊಳ್ಳೋದು ತುಂಬ ಕಷ್ಟ. ರೀಲ್ಸ್ ನೋಡ್ಕೊಂಡು ಕೂತ್ಕೋತೀನಿ ನಮ್ಮ ಮನೇಲಿ, ಬಟ್ ಈ ಥರ ಕೂತ್ಕೊಳ್ಳೋದು ಕಷ್ಟ. ಒಂದೇ ಕಡೆ ಕೂತ್ಕೊಂಡಿರಬೇಕು ಸ್ವಲ್ಪ ಜಾಸ್ತಿ ಹೊತ್ತು. ಇನ್ನೂ 2-3 ಪ್ರೊಸೀಜರ್ಸ್ ಇದೆ, ಅದೆಲ್ಲ ಮುಗಿಸ್ಕೊಳ್ಳೋಣ. ಲೆಟ್ಸ್ ಗೋ. ಎಷ್ಟು ಸ್ಯಾಂಡ್ವಿಚ್ ಬಂದಿದೆ, ಸ್ಯಾಂಡ್ವಿಚ್ ತಿನ್ನೋಣ. ಯೂಶಲ್ ಆಗಿ ಬ್ಲಡ್ ಡ್ರಾ ಮಾಡಬೇಕಾದ್ರೆ ಮತ್ತು ಈ ಪ್ರೊಸೀಜರ್ ಮಾಡಬೇಕಾದ್ರೆ ಊಟ ಮಾಡ್ಕೊಂಬಂದಿರ್ಬೇಕಂತ ನಾನು ಏನೂ ತಿಂದಿರಲಿಲ್ಲ. ಅದಕ್ಕೆ ತರಿಸ್ಬಿಟ್ಟೆ, ಯಾಕಬೇಕು ತಲೆಗಿಲ್ಲ ಸುತ್ತಬಿಟ್ರೆ ಆಮೇಲೆ ಅಂತ. ಗೈಸ್ ಫೈನಲಿ ಆಯಿತು, ತೆಗೆದುಬಿಟ್ರು. ಈಗ ನೋಡಿ ನಾಳೆಯಿಂದ ಫುಲ್ ಬೆಳ್ಳಗೆ ಕಾಣ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ವರುಣ್ ಬ್ರೋನು ಸೇಮ್ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಬೆಳ್ಳಗೆ ಆಗ್ಬಿಟ್ಟಿದ್ದಾರೆ. ನಾನು ಏನು ಮಾಡಿಸಿದ್ದೀರಿ ಎಂದಾಗಿದ್ದೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದೀನಿ ಬೆಳ್ಳಗೆ ಆಗೋಕ್ಕೆ. ಫುಲ್ ಬೆಳ್ಳಗೆ ಆಗೋಗ್ತೀನಿ ನೋಡಿ. ಸೊ ಈಗ ನನ್ನ ಅಂಡರ್ ಐ, ನನ್ನ ಡಾರ್ಕ್ ಸರ್ಕಲ್ ಇಶ್ಯೂ ಏನಿದೆ ಅದಕ್ಕೋಸ್ಕರ ಒಂಚೂರು ಟ್ರೀಟ್ಮೆಂಟ್ ನಡೀತಿದೆ. ಅದಕ್ಕೆ ನಾನು ಈ ಬಟ್ಟೆ ಹಾಕ್ಕೋಬೇಕಂತೆ. ಬನ್ನಿ ಹಾಕೊಂಡು ನಿಮಗೆ ಸಿಗ್ತೀನಿ. ಲಿಟ್ರಲಿ ನೈಟಿ ಹಾಕೊಂಡಂಗಿದೆ, ತೋರಿಸ್ತೀನಿ. ನೋಡ ಎಷ್ಟು ಚಂದ ಅಲ್ಲ ಗೈಸ್. ಇದನ್ನು ಹಾಕಿದ್ದಾರೆ ತಲೆಗೆ. ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಈಗ ಆರಾಧ್ಯ ಅವರೇ ಸೈಡಿಗೆ ಬಂದು ವಿಡಿಯೋ ಕಾಲ್ ಮಾಡ್ರಿ. ಹಲೋ ಮಿಸ್ಟರ್ ಆರಾಧ್ಯ, ಬೆಳ್ಳಗಿದ್ದೀನಿ ಅಂತ ಹೆವಿ ಎಗರಾಡ್ತಿದ್ರಲ್ಲ, ಈಗ ನಾವು ಬೆಳ್ಳಗೆ ಆಗ್ತಿದ್ದೀವಿ. ಗೈಸ್ ಇವರು ಹೆವಿ ಎಗರಾಡ್ತಿದ್ರು, ಬೆಳ್ಳಗಿದ್ದೀನಿ ಅಂತ. ಇವತ್ತು ಅವ್ರಿಗಿಂತ ಬೆಳ್ಳಗಾಗಕ್ಕೆ ನಾನು ಬಂದಿದ್ದೀನಿ. ಹೊಟ್ಟೆ ಹೊಡಿತಿದ್ಯಾ? ಥ್ಯಾಂಕ್ ಯು. ಬೆಳ್ಳಗೆ ಆದ್ರಲ್ಲ, ಬೆಳ್ಳಗೆ ಇರೋದು. ಆಯ್ತು, ಈ ಚಾಲೆಂಜ್ ನೋಡ್ಬಿಡೋಣ ಗೈಸ್. ಒಂದ್ಸರಿ ಮುಂದೆ ನಿಂತ್ಕೊಂಡು ನಾನು ವರುಣ್ ಬ್ರೋ ನಿಂತ್ಕೋತೀವಿ, ನೀವು ಕಾಮೆಂಟ್ ಹಾಕಿ ಯಾರು ಬೆಳ್ಳಗಿದ್ದಾರೆ ಅಂತ. ಬ್ರೋ ಕಲರ್ ಅಲ್ಲ ಬ್ರೋ, ಮನ್ಸು ಮೇನು. ಸರಿ ಆಯ್ತು, ಬಾಯ್. ಗೈಸ್ ಇದು ಫೀಲ್ ಅಂದರೆ ಸ್ವಲ್ಪ ಉರಿಯುತ್ತೆ ನನ್ನ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಸೊ GFC ಇದು ನನ್ನ ಬ್ಲಡ್ಡಲ್ಲಿ ಇದ್ದಿದ್ದ ಪ್ಲೇಟ್ಲೆಟ್ಸ್ನ ಸಪ್ರೇಟ್ ಮಾಡಿ ಈಗ ನನ್ನ ಸ್ಕ್ಯಾಲ್ಪಿಗೆ ಚುಚ್ತಾರೆ.
20 ನಿಮಿಷ ಈಗ ನನಗೆ ಈ ಲೈಟ್ ಹಾಕ್ಬಿಟ್ಟು ಹೋಗ್ತಾರಂತೆ, ಕಣ್ಣು ಮುಚ್ಕೊಂಡಿರ್ಬೇಕಂತೆ. ಅದಕ್ಕೆ ಹಾಡು ಹಾಕೊಂಡ್ಬಿಟ್ಟಿದ್ದೀನಿ. ಕಣ್ಣು ಮುಚ್ಕೊಂಡು ಹಾಡು ಕೇಳ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ. ಬಾಯ್. ಗೈಸ್, ಸೊ ಟ್ರೀಟ್ಮೆಂಟ್ ಆದಮೇಲೆ ಈಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಇವತ್ತು 2 ಶೂಟ್ ಮುಗಿಸಿದೆ ರೀಲು. ಸೊ ನೀವು ನೋಡಿ ಏನಿರುತ್ತೆ ಹೆಂಗಿರುತ್ತೆ ಅಂತ ಹೇಳ್ಬೋದು. ಬೈಕ್ ತಂದಿದ್ವಲ್ಲ ಅದ್ರಲ್ಲಂತೂ ಶೂಟ್ ಇದೆ. ಲೆಟ್ಸ್ ಗೋ ಗಾಯ್ಸ್. ಸಖತ್ ಲೇಟ್ ಆಗೋಯ್ತು. ನಾನು 2 ಗಂಟೆ ಮಲ್ಲಿರ್ತೀನಿ ಅಂದ್ಕೊಂಡೆ, ಬಟ್ 4 ಗಂಟೆ ಆಗೋಯ್ತು. ಇನ್ನು 4 ಗಂಟೆಗೆ ಹೋಗ್ತಾ ಇದ್ದೀವಿ. ಅಷ್ಟೆಲ್ಲ 5-5:30 ಆಗುತ್ತೆ. ಕತ್ಲಾಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಭಯ. ನೋಡೋಣ ಬನ್ನಿ. ಗಾಡಿನೇ ಟಚ್ ಆಗೋಯ್ತಲ್ಲ ನೋಡಿ. ನಾನು ಒಂದು ಸ್ಕೂಲ್ ಬರುತ್ತೆ ನೋಡಿ, ಈ ಸ್ಕೂಲಲ್ಲಿ ಗಿಟಾರ್ ಹೇಳ್ಕೊಡ್ತಿದ್ದೆ ಮುಂಚೆ. ಇಲ್ಲಿ 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 ಅಯ್ಯೋ, ಮತ್ತೇನು ರೋಡಲ್ಲಿ ಬರೀ ಗುದ್ದಾಡ್ತವ್ರಲ್ಲ ನೋಡಿ. ಇಲ್ಲೊಬ್ರು ಬಿದ್ದರು ಯಾಕೋ. ಇದೇ ಸ್ಕೂಲ್ ಇದೆ ನೋಡಿ. ಇದೊಂದು ಸ್ಕೂಲ್ ಇದೆ, ಇದೇ ಸ್ಕೂಲು. ಗೈಸ್, ಸೊ ಮನೆಗೆ ವಾಪಸ್ ಬಂದು ನಾನು ಫಟ್ ಅಂತ ನಾನು ಔಟ್ಫಿಟ್ಟಿಗೆ ಬಂದೆ, ರೈಡಿಂಗ್ ಔಟ್ಫಿಟ್. ಸೊ ಇದು ಹಾಕ್ಕೊಂಡು ಗಾಡಿನೂ ರೆಡಿಯಾಗಿದೆ. ಈಗ ನಾವು ಅಪ್ಪನ ನೋಡಿ ನನ್ನ ಸುಟ್ಟೋಗಿರೋದು ಮಾರ್ಕ್ ಹಂಗೆ ಇದೆ. ಸೊ ನಾವು ಅಪ್ಪನೂ ರೆಡಿಯಾಗಿದ್ದಾರೆ. ಈಗ ಪಟ್ ಅಂತ ರೀಲ್ ಮುಗಿಸ್ಬೇಕು. 2 ರೀಲ್ ಇದೆ ಮುಗಿಸೋದು. ಲೆಟ್ಸ್ ಗೋ ಗೈಸ್. ಸ್ವಲ್ಪ ಸ್ಟ್ರೆಸ್ ಇದೆ, ಯಾಕಂದರೆ ಲೈಟು ಹೋಗ್ಬಿಟ್ರೆ ನಾನು ನಾಳೆ ಮೈಸೂರಿಗೆ ಹೋಗಬೇಕು. ಸೊ ನಾನು ಇವತ್ತು ನೈಟೇ ಶ್ರವಣ್ ಬ್ರೋ ಮನೆಗೆ ಹೋಗಬೇಕು. ಮತ್ತೆ ಬಂದಿದ್ದೀನಿ, ಶೂಟ್ ಮಾಡೋಕ್ಕಾಗಲ್ಲ. ಗಾಡಿನ ಹತ್ರ 3 ದಿನ ಇರುತ್ತೆ. ಸೊ ತುಂಬ ಕೆಲಸಗಳಿದೆ, ನೋಡೋಣ ಏನಾಗುತ್ತೆ ಅಂತ. ಗೈಸ್, ಸೊ ಇವಾಗ ಶೂಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಹೊರಟಿವಿ. ಇದೊಂದು ಹುಡುಗಿ ಈಗ ಅಂದ್ಕೊಂಡು ಹೋದ್ರು. ನಾವು ಅಪ್ಪ ನೋಡ್ಬಿಟ್ಟು ಈಗ ನಮ್ಮ ಅಮ್ಮಗೆ ಹೋಗಿದ್ದೇನೆ, ಹಾಕ್ಕೊಡ್ಬೇಕು ನಾನು. ಅಪ್ಪ ಅಪ್ಪ ನಂದೇನಿಲ್ಲಪ್ಪ, ಇವ್ ನಿಮ್ಗೆ ಇದು ನಂದೆಲ್ಲ ಆಗೋಯ್ತು ಇವಾಗ. ಇಲ್ಲ ಅವ್ರು ನಿಮ್ ನೋಡ್ಬಿಟ್ಟೆ ಅನ್ಕೊಂಡು ಹೋಗಿದ್ದು. ಅಂಕಲ್ ಬ್ರಷ್ ಹಾಕ್ತಿದಾರೆ. ಬ್ರಷ್ ಈಗಿರೋ ಬ್ರಷ್ ಸಾಕಾಗಿದೆ. ಬ್ರಷ್ ಮಾಡಿ ಮನೆಗೆ ಹೋದ್ಮೇಲೆ ನೋಡು ಫುಲ್ ಬ್ರಷ್ ಇವಾಗ. ನಾವು ಲೈಟ್ ಹೋಗುತ್ತೆ ಅನ್ನೋ ಟೆನ್ಷನ್ ಇದ್ರೆ ಇಲ್ಲಿ ಗಾಡಿ ಶೂಟ್ ಮಾಡಕ್ ನಿಲ್ಸಿದ್ರೆ ನಾವು ಅಪ್ಪ ಎತ್ಕೊಂಡು ಹೋಗ್ಬಿಟ್ಟವ್ರು ನೋಡಿ ಅಲ್ಲಿ ರೌಂಡ್. ಅವ್ರು ಬರ್ಲಿ ಅಂತ ಕಾಯ್ತಾ ಇದೀವಿ ವಾಪಸ್. ಗೈಸ್, ನಮ್ಮ ಅಮ್ಮ ಈಗ ಫುಲ್ಲು ಮಳೇಲಿ ನೆಂದಿರೋ ಥರ ರೆಡಿ ಮಾಡಬೇಕು ಅವ್ರನ್ನ. ನೋಡಿ ಈಗ ಮಾಡ್ತೀನಿ. ತಲೆ ಮೇಲೆ ಬೇಕಲ್ಲ. ರೆಡಿ? ಬನ್ನಿ. ಗೈಸ್, ನಾವು ಅಮ್ಮ ಇವಾಗ ಮಳೆಯಲ್ಲಿ ಆಕ್ಟ್ ಮಾಡ್ತಿರೋ ಥರ, ಮಳೆಯಲ್ಲಿ ಓಡೋಗ್ತಿರೋ ಥರ ಶಾರ್ಟ್ ಬೇಕು. ಅದಕ್ಕೆ ಪೈಪಿಂದ ನೀರು ಬಿಡ್ತೀವಿ. ನೋಡೋಣ, ನೆಂದೋಗಿರೋ ಥರ ಇರುತ್ತೆ. ಅಲ್ಲ, ಹಿಂಗೋಗಿ ಹಿಂಗೆ ವಾಪಸ್ ಬನ್ನಿ. ಬಟ್ಟೆ ಎತ್ಕೊಂಡು. ಬಟ್ಟೆಗಳಲ್ಲಿ ಅದು ನೀರು ಬಿಡ್ತೀವಿ. ಓಕೆ ಗೈಸ್, ನಮ್ಮ ಮನೇಲಿ ಶೂಟ್ ಎಲ್ಲ ಬೇಗ ಮುಗಿಸಿ ನಾನೀಗ ಶ್ರವಣ್ ಬ್ರೋ ಮನೆ ಹತ್ರ ಹೊರಟಿದ್ದೀನಿ. ಬ್ಯಾಗ್ ಎಲ್ಲ ಎತ್ಕೊಂಡು. ಯಾಕೆ ಅಂದರೆ ಬಟ್ಟೆ ಎತ್ಕೊಂಡಿಲ್ಲ, ಎತ್ಕೋಬೇಕು. ಮೈಸೂರಿಗೆ ಹೋಗ್ಬೇಕು ನಾಳೆ ನಾವು. ನಿಮ್ಗೆ ಗೊತ್ತಾಗುತ್ತೆ ನಾಳೆ ಏನಕ್ಕೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಬನ್ನಿ ಗೈಸ್. ನಾನು ಶ್ರವಣ್ ಬ್ರೋ ಮನೆಗೆ ಬಂದು ವ್ಲಾಗ್ ಮಾಡೋದೇ ಮರ್ತೋದೆ. ಆ್ಯಂಡ್ ಅದಾದಮೇಲೆ ಬೆಳಗ್ಗೆ ಎದ್ದು ಬೇಗ ನಾವು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ಮೈಸೂರಿಗೆ ಹೋಗ್ಬೇಕು ನಾವು. ಅದಕ್ಕೆ ಒಂದಷ್ಟು ಬಟ್ಟೆಗಳು ತೊಗೊಳ್ಳೋದು. ನಮ್ಮ ಅವ್ವ ಹೋಗಿ ಶಾಪಿಂಗ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಅವ್ರು ತಿನ್ನೋಣ ಅಂತ ಬಂದಿದ್ದೀವಿ. ಆ್ಯಂಡ್ ವೈಶಾಖ್ ಬ್ರೋ ಇಸ್ ಹಿಯರ್. ಸೊ ತಿಂದ್ಬಿಟ್ಟು ಮೈಸೂರಿಗೆ ಹೋಗೋದು. ಮೈಸೂರಿಗೆ ಹೋಗೋದು ನಾಳೆ ಹೋಗೋದು ಗೊತ್ತಾಗುತ್ತೆ, ಬಟ್ ಅಲ್ಲಿಗೆ ಹೋಗೋವರೆಗೆ ಜರ್ನಿ ಇದೆಲ್ಲ ಇಲ್ಲಿ ತೋರಿಸ್ತೀವಿ. ಸೊ ಒಂದು 500 ಕ್ಯಾಲರಿ ಬರ್ಗರ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು ಶ್ರವಣ್ ಬ್ರೋ ಮನೆ ಹತ್ರ. ಅಲ್ಲಿಂದ ವಾಪಸ್ಸು ಮೈಸೂರಿಗೆ. ನೋಡಿ, ನಮ್ಮ ಓವೋಲಿ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನು ತೊಗೊಂಡಿದ್ದೀನಿ ಓವೋಲಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ನಾವು ಬಟ್ಟೆ ತೊಗೊಳಕ್ಕೆ ಅಂತ ಬಂದ್ವಿ. ನೋಡ್ರಿ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮಧ್ಯಾಹ್ನ 2 ಗಂಟೆಗೆ ಈ ರೇಂಜ್ ಟ್ರಾಫಿಕ್ ಇದ್ರೆ ಈವ್ನಿಂಗ್ ಹೆಂಗಿರ್ಬೋದು ಈ ಏರಿಯಾ, ಯೋಚನೆ ಮಾಡಿ. ಗೈಸ್, ಅಲ್ಲಿಂದ ಹೊರಟು ಈಗ ರಜಾನಿ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ಬೇಗ ಬ್ಯಾಗಲ್ಲಿ ಬಟ್ಟೆ ಹಾಕೊಂಡು ಪಟ್ಟಂತ ಹೊಡಬೇಕು. ನಾವು ಬೆಳಗ್ಗೆ 8 ಗಂಟೆ 9 ಗಂಟೆ 11 ಗಂಟೆ ಅಷ್ಟು ಹೊಡಬೇಕು ಅಂದ್ಕೊಂಡಿದ್ದು. 3 ಗಂಟೆ ಆಯಿತು, ಇನ್ನೂ ನಾವು ಹೊರಟಿಲ್ಲ ಮೈಸೂರಿಗೆ. 4 ಗಂಟೆಗೆ ಈವೆಂಟ್ ಇರೋದು. 3 ಗಂಟೆಗೆ ಇಲ್ಲಿಂದ ಹೊಡ್ತಾ ಇದ್ದೀವಿ. ಇವ್ರು ನೋಡಿ ಫುಲ್ ಜಿಂಚಾಕ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ಯಾಕೆ ಹೆಣ್ಣಾಗ್ತಾ ಇದ್ದೀರಾ? ಬನ್ನಿ. ಏನ್ ಬೇಕು ನಿಮ್ಮ ಹತ್ರ? ಏನ್ ಬ್ರೋ ಕಮ್ಮಿ? ಏನ್ ಬ್ರೋ ನಿಮ್ಮ ಜಾತಕದಲ್ಲಿ? ಇವತ್ತು ನಂಗೆ ಹೇಳಿದ್ದಾರೆ ಇನ್ನು ಡ್ರೈವಿಂಗ್ ಮಾಡುವ ಜಾಗ್ರತೆ. ಸಾಮಿ ರೋಗ, ಸಾಮಿ ಡ್ರೈವ್ ಮಾಡೋದು. ಇಲ್ಲ, ನನ್ಗೂ ಡ್ರೈವಿಂಗ್ ಮಾಡಬಾರ್ದು ಅಂತ ಬರ್ದಿದ್ದಾರೆ ಮೈಸೂರ್ವರೆಗೂ. ವೈಶಾಖ್ ಬ್ರೋ ನಾವಿಬ್ರು ಡ್ರೈವಿಂಗ್ ಮಾಡಕ್ ಅಳ್ತೀವಿ. ನಾವಿಬ್ಬರದು ಒಂಥರ ಹಂಗೆ, ಇಬ್ಬರಿಗೂ ಡ್ರೈವಿಂಗ್ ಇಷ್ಟ. ಬ್ರೋ ನಿಮ್ಗೆ ಇಷ್ಟ ಅಲ್ಲ ಡ್ರೈವಿಂಗ್? ಲೈಫ್ ಡ್ರೈವಿಂಗ್ ಮಾಡಿದೀನಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು
ಫೈನಲಿ ಹೊರಟ್ವಿ. ಇದ್ರ ಪ್ರಾಪರ್ ಪ್ಲಾನ್ ಇಲ್ಲ. ಏನಾಯ್ತು ಅಂದ್ರೆ ವೈಶಾಖ್ ನಂಗೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋ ಕಳಿಸ್ಬಿಟ್ಟು ಬ್ರೋ ಒಂದು ಈವೆಂಟ್ ನಡೀತಿದೆ ಹೋಗೋಣ ಅಂದ್ರು. ನಾನು ಸರಿ ಬ್ರೋ ಯಾವತ್ತು ಒಂದೇ ಈ ತರ ಈ ಡೇಟ್ ಅಂದ್ರು. ಸರಿ ಹೋಗೋಣ ಅಂದ್ರೆ ನಾನು ಒಂದ್ಸರಿ ಶ್ರವಣ್ ಬ್ರೋ ಕಾಲ್ ಮಾಡಿದೆ, ಬ್ರೋ ಬರ್ತೀರಾ ಅಂತ. ಅವರು ಏನು ಅಂತ ಕೇಳಿಲ್ಲ. ಬರ್ತೀನಿ ಅಂದ್ಬಿಟ್ರು. ವರುಣ್ ಬ್ರೋ ಕಾಲ್ ಮಾಡಿದ್ರು, ಬರ್ತೀರಾ? ಬರ್ತೀನಿ ಅಂದ್ಬಿಟ್ರು. ಅವರು ಏನು ಅಂತ ಕೇಳಿಲ್ಲ. ನಾನು ವೈಶಾಖ್ ಬ್ರೋ ಏನಿದು ಆಕ್ಚುಲ್ ಆಗಿ ಅಂತ ಕೇಳಿಲ್ಲ. ಸರಿ ಆಯ್ತು ಅಂತ ಟಿಕೆಟ್ ಬುಕ್ ಆಗೋಯ್ತು. ಪೇ ಮಾಡಿ ಎಂಟ್ರಿ ತಗೊಳ್ಳೋದು. ಸೊ ಫೈನಲಿ ವೈಶಾಖ್ ಬ್ರೋ ಮೇಲೆ ನಂಬಿಕೆ ಇಟ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತಾ ಇದೀವಿ. ವೈಶಾಖ್ ಬ್ರೋ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ನೋ ಗಾಯ್ಸ್ ನನ್ನ ಲೈಫ್ ಅಲ್ಲಿ ಇನ್ನು ಯಾವ್ದು ಪ್ರಾಬ್ಲಮ್ಸ್ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಪ್ರಾಬ್ಲಮ್ ಬಂತು ಗಾಯ್ಸ್. ನಾವು ಹೋಗ್ಬೇಕಾಗಿರೋದು ಮೈಸೂರ್ಗೆ, ಬಟ್ ನಾನ್ ಬುಕ್ ಮಾಡಿರೋ ಸ್ಟೇ ನಂಜನಗೂಡಲ್ಲಿ. ಅದೇ ನಗಾಡುದು ಯಾಕಂದ್ರೆ ಖುಷಿ ಆಗ್ತಿದೆ. ನೀವು ಚೆಕ್ ಬುಕ್ ಮಾಡೋ ಮುಂಚೆ ಲೊಕೇಶನ್ ಮ್ಯಾಪ್ ಅಲ್ಲಿ ಹಾಕಿ ನಮ್ಮ ಇವೆಂಟ್ ಇಂದ ಇದಕ್ಕೆ ಎಷ್ಟು ದೂರ ಇದೆ ನೋಡಿ. ಇದೆಲ್ಲ ನೀವ್ ಯಾಕೆ ಮಾಡಿಲ್ಲ? ನೀವು ಬುಕ್ ಮಾಡ್ತಿದ್ ನಾನ್ ಬುಕ್ ಮಾಡ್ತಿದ್ರೆ ನಾನು ನೋಡ್ತಾ ಇದ್ದೆ. ಹೌದಾ ಗೈಸ್? ಕರೆಕ್ಟ್, ನಂದೇ ತಪ್ಪು. ಬುಕ್ ಮಾಡ್ಬಿಟ್ನಲ್ಲ, ನಂದೇ ತಪ್ಪು. ಬುಕ್ ಮಾಡ್ಬಿಟ್ಟು ಇವೆಂಟ್ಗೆ ಮುಂಚೆ ಎಲ್ಲಾದ್ರೂ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಕಾರಲ್ಲಿ ಅಲ್ಲ ಯಾವ್ದಾದ್ರು ಮಾಲ್ ಗಿಲ್ಗೆ ಹೋಗಿ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಸುಮ್ನೆ ಬಟ್ಟೆ ತಗೊಳ್ಳೋತರ ಡೌ ಮಾಡಿ ನಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಚೇಂಜಿಂಗ್ ರೂಮ್ ಅಲ್ಲಿ ಇವೆಂಟ್ಗೆ ಹೋಗಿ ಇವೆಂಟ್ ಇಂದ ನಂಜನಗೂಡ್ಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ಗೋ ಮಿಸ್ ಆಗೋಯ್ತು ಗೈಸ್. ಅನ್ಕೊಂಡೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಆಯ್ತು. ಮಳೆನೂ ಶುರು ಆಗೋಯ್ತು ನೋಡಿ. ಟೈಮ್ 5 ಗಂಟೆ, ಇನ್ನೂ ಕಂಪ್ಲೀಟ್ ರೀಚ್ ಆಗಿಲ್ಲ. ತುಂಬಾ ದೂರ ಇದೆ. ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಆಯ್ತು. ಕ್ರೇಜಿ ಇದೆಯಲ್ಲ ಬ್ರೋ, ಮಳೆ ಮತ್ತೆ ಬಿಸಿಲು ಎರಡು. ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಜಿಂಬಾಡಿ ತೋರಿಸ್ತಾರೆ. ಸಬ್ಸ್ಕ್ರೈಬರ್ ಯಾರು? ಶ್ರವಣ್ ಬ್ರೋ ಯಾರು ಬೈಸಿಪ್ ತೋರಿಸ್ತಾರೆ ಹಿಂಗೆ. ಸೊ ಗೋವಾ ತಗೋತಾ ಇದಾರೆ. ನಾನು ಗೋವಾ ತಿನ್ನಲ್ಲ. ಗೋವಾ ತಗೋತಾರೆ. ಗೋವಾ ಮಾಡ್ತಿದ್ದೀರಾ ನಮ್ಗೆ? ಗೈಸ್ ಇಲ್ಲೊಂದು ಫೇಮಸ್ ಕೆಫೆ ಇದೆಯಂತೆ ಮೈಸೂರಲ್ಲಿ. ರೀಚ್ ಆಗಿದ್ದೀವಿ. ಇಲ್ಲಿ ಇಳಿದೊಂದು ಕಾಫಿ ಕೊಟ್ಬಿಟ್ಟು ಏನು ಫುಲ್ ಲೈಕ್ ರಶ್ ಇರುತ್ತಾ? ಓ ಗೈಸ್ ಫುಲ್ ರಶ್ ಇದೆ. ನೋಡೋಣ ಬನ್ನಿ ನಮಗೆ ಜಾಗ ಸಿಗುತ್ತಾ ನೋಡಿ. ಕ್ಯಾರಮ್ ವೈಟ್ ಚಾಕ್ಲೇಟ್ ಡೋನಟ್ ಏನೇನಿದೆ ಬೇಕಂತ ರಶ್ ಇದೆ. ನೆಕ್ಸ್ಟ್ ಲೆವೆಲ್ ರಶ್ ಇದೆ. ಅದು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಕಾಫಿ ಕುಡಿತಾ ಇದೀವಿ. ಕಾಫಿ ಫೈನಲಿ. ಸೊ ಬ್ಯಾಂಗ್ಳೂರಿಂದ ಮೈಸೂರವರೆಗೂ ಓಡಿಸ್ಕೊಂಡ್ ಬಂದು ಸುಸ್ತಾಗಿದೆ. ಇಲ್ಲಿ ಅಲ್ಲಿ ಬ್ರೋ ನೀವು ವ್ಲಾಗ್ ಅಲ್ಲಿ ಹಾಕ್ತೀರಾ? ಲಿಫ್ಟ್ ಅಲ್ಲಿ ಹೇಳಿದ್ ನಮ್ಗೆ ಡ್ರೈವ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಒಬ್ರಿಗೆ ಕೊಡ್ತೇನೆ ಅಂತ. ಈಗ ಮೈಸೂರು ಬಂದ್ ಕೂಡಲೇ ಯಾಕೆ ನೀವು ಡ್ರೈವಿಂಗ್ ಅಲ್ಲಿ ಕೂತ್? ಮೈಸೂರು ಬಂದ್ ಕೂಡ್ಲೆ ಅಲ್ಲ, ಮೈಸೂರ್ವರೆಗೂ ನಾನೇ ಓಡಿಸಿರೋದು. ಬನ್ನಿ ಗೈಸ್, ಈಗ ಹೋಗಿ ನಮ್ಮ ಔಟ್ಫಿಟ್ ಚೇಂಜ್ ಮಾಡ್ಕೊಳ್ಳೋಣ. ರೆಸಾರ್ಟ್ ಇಲ್ಲಿಂದ 50 ಕಿಲೋಮೀಟರ್ ದೂರ ಬುಕ್ ಆಗಿದೆ. ಬಟ್ ಎಲ್ಲರೂ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಪಟ್ ಅಂತ ರೆಡಿಯಾಗಿ ಕಾಣಿಸ್ತೀವಿ. ಅಂಡ್ ಈ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂದ್ರೆ ನಾಳೆ ನೋಡಿ ಏನಾಯ್ತು, ಎಲ್ಲಿಗೆ ಹೋದ್ವಿ, ಏನ್ ಕತೆ ಅಂತ. ಸೊ ವ್ಲಾಗ್ ನ ಎಂಡ್ ಮಾಡೋಣ. ಬಾಯ್ ಹೇಳ್ಬಿಡಿದ್ರು. ಬಾಯ್. ನೆಕ್ಸ್ಟ್ ವ್ಲಾಗ್ ನಾಳೆ ಬಾಯ್. ಹಲೋ. ಹಾ ಬ್ರೋ. ಬ್ರೋನಾ ಬಾಯ್. ಅವನ್ ಬ್ರೋ ಗಾಡಿ ಟಚ್ ಆಗೋಯ್ತು. ಇದಾ ಅದೇ ಕೆಳಗಡೆ ಟೆನ್ಷನ್ ಆಗೋಯ್ತು ನಮ್ಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.